ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಮ್ಮ ಕೃಷ್ಣ ಬೈರೇಗೌಡರ ರೆವಿನ್ಯೂ ತೆಗೆದುಕೊಂಡಂತ ಒಂದು ರೆವಲ್ಯೂಷನ್ ಇದೆಯಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಪ್ರತಿಯೊಬ್ಬ ಆಸ್ತಿ ಮಾಲೀಕರಿಗೆ ತನ್ನ ಫೋಟೋ, ತನ್ನ ದಾಖಲೆ, ತನ್ನ ಇದನ್ನ ಎಲ್ಲ ಇಟ್ಟು ಎಲ್ಲ ಒಂದು ಪೋಡಿ ಮಾಡಿ ಅವ್ನು ಕೊಡುವಂತ ವಿಚಾರ ಇದೆಯಲ್ಲ. ಆಮೇಲೆ ಬೆಂಗಳೂರು ನಗರದಲ್ಲಿ ಇರ್ಬೋದು, ನಾನು ಮತ್ತು ನಮ್ಮ ಬೈರತಿ ಸುರೇಶ್ ಅವರು ತೆಗೆದುಕೊಂಡಂತ ತೀರ್ಮಾನ ಪ್ರತಿ ಕಾರ್ಪೊರೇಷನ್ ಅಲ್ಲಿ, ಮುನ್ಸಿಪಾಲಿಟಿಗಳಲ್ಲಿ, ರಹೀಂ ಖಾನ್ ಅವೆಲ್ಲ ಸೇರಿ ಎಲ್ಲರಿಗೂ ಕೂಡ, ಯಾಕೆಂದ್ರೆ ಒಬ್ಬಗೊಂದು ಸೂರು ಅಂತ ಇರಬೇಕು, ಆ ಸೂರಿಗೊಂದು ದಾಖಲೆ ಇರಬೇಕು. ಅದಕ್ಕೆ ಏನ ಖಾತೆ, ಈ ಖಾತೆ ಮಾಡಬೇಕು, A to B ಖಾತೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ನಮ್ಗೆ ತೊಂದರೆ ಇದ್ರು ಕೂಡ ನಾವು ಅದನ್ನ ಏನಾದ್ರು ಮಾಡಿ ರಕ್ಷಣೆ ಮಾಡಬೇಕು ಅಂತೇಳಿ ಕೆಲವ್ರಿಗೆಲ್ಲ ನಾವು ಅವ್ರಿಗೆಲ್ಲ ಪವರ್ ಕನೆಕ್ಷನ್, ನೀರ್ ಕನೆಕ್ಷನ್ ಎಲ್ಲ ಸೇರಿ ಜಾರ್ಜ್ ಅವರು ಅದೆಲ್ಲ ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ನಮ್ ಗವರ್ಮೆಂಟ್ ಏನಿದ್ರು ಜನರಿಗೋಸ್ಕರ ಗ್ಯಾರಂಟಿ ನಾವು ಕೊಟ್ಟೋ. ಯಾರು ಕೊಟ್ಟೋ ಗ್ಯಾರಂಟಿ? ಆದಾಯ ಎಲ್ಲ ಪಾತಾಳಕ್ಕೆ ಹೋಯ್ತಾ ಇತ್ತು, ಬೆಲೆ ಎಲ್ಲ ಗಗನಕ್ಕೆ ಹೋಯ್ತಾ ಇತ್ತು. ಇದನ್ನ ನಿಲ್ಲಿಸಬೇಕು ಅಂತ ನಾವು ಗ್ಯಾರಂಟಿ ಕೊಟ್ಟು 55,000 ಕೋಟಿ ರೂಪಾಯಿ ಅದಕ್ಕೆ ಕೊಟ್ಟಿದ್ದೇವೆ. ಸಿದ್ದರಾಮಯ್ಯನವರು, ನಾವು, ಪರಮೇಶ್ವರ್ ಕೂತ್ಕೊಂಡು ಮ್ಯಾನಿಫೆಸ್ಟೋ ಮಾಡಿ ಎಲ್ಲರಿಗೂ ಕೂಡ ನಾವು ಸಹಾಯವನ್ನು ನಾವು ಮಾಡಿದ್ದೇವೆ. ನನಗೆ ನಮ್ಮ ಇವರು ನೌಕರರು ಬಂದು ಹೇಳಿದ್ರು, ನಮಗೆ ಬೇಡ ಗ್ಯಾರಂಟಿ, ನಮಗೆ ಬರೋ ಸಂಬಳನೇ ಸಾಕು, ವಿ ಆರ್ ರೆಡಿ ಟು ವಿಡ್ರಾ ಅಂತ ಹೇಳಿದ್ರು. ಆನ್ ಬಿಹಾಫ್ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ನಮ್ಮ ಸರ್ಕಾರದ ನೌಕರಿಗೆ ಅವ್ರು ನಾನು ಅಭಿನಯಿಸ್ತೇನೆ. ನಾವೆಲ್ಲ ಮಂತ್ರಿಗಳಿರ್ಬೋದು, ಅಲ್ಟಿಮೇಟ್ಲಿ ನಾವು ಕೂಡ ಸರ್ಕಾರಿ ನೌಕರರೇ, ನಾವೇನ್ ದೊಡ್ಡವರಲ್ಲ. ಇವತ್ತು ಮಂತ್ರಿ ಇರ್ಬೋದು, ವಿ ಆರ್ ಆಲ್ಸೋ ಗವರ್ಮೆಂಟ್ ಸರ್ವೆಂಟ್ಸ್. ಆ ಕೆಲಸ ನಾವು ಮಾಡ್ತೀನಿ. ಆದ್ರಿಂದ ಇವತ್ತು ಇನ್ನ ಕೆಲವು ವಿಚಾರಗಳು, ನನ್ನ ಯೋಜನೆಗಳು, ನನ್ನ ಚಿಂತನೆಗಳು ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಏಕೆಂದ್ರೆ ನನ್ನ ವಿರೋಧ ಪಾರ್ಟಿ ಸ್ನೇಹಿತರು ಬಿಟ್ಟು ನಾವು ಬದುಕಲಿಕ್ಕಾಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರು ಇರಬೇಕು. ಅಶೋಕ್ ಅವರ ಸ್ಥಾನ ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನಿಮ್ ಸ್ಥಾನ ಕಾನ್ಸ್ಟಿಟ್ಯೂಷನ್ ಪೋಸ್ಟ್. ಅವರೆಲ್ಲರೂ ಕೂಡ ಅವರೆಲ್ಲ ಜನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ನನಗೆ ಯಾವ ಹಾರ್ಟ್ ಬರ್ನಿಂಗು ಯಾರ ಮೇಲೂ ಇಲ್ಲ. ಐ ಆಮ್ ಟೆಲಿಂಗ್ ಯು, ಐ ಆಮ್ ಲಾಸ್ಟ್. ನನಗೆ ಒಬ್ಬನ ಮೇಲೂ ಕೂಡ ಈ ಅಧಿಕಾರನ ದುರುಪಯೋಗ ಮಾಡಿಕೊಂಡು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನನ್ನ ಸ್ನೇಹಿತರಿರ್ಬೋದು, ಇವ್ರಿಗೆ ಎಷ್ಟು ನಾನು ಗೌರವ ಕೊಡಬೇಕೋ, ಇವ್ರ ಜೊತೆಗಿರ್ಬೇಕು. ಅಶೋಕ್ ಅವರು ಒಂದು ಮಾತಾಡ್ತಿದ್ರು ಇಲ್ಲಿ ನನ್ನ ಬಗ್ಗೆ, ಅಧಿಕಾರದ ಬಗ್ಗೆ ಮಾತಾಡ್ತಿದ್ರು. ಇಲ್ಲಿ ಸಿದ್ದರಾಮಯ್ಯನವರು ಕೂತಿದ್ರು, ನಾನು ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಇದೇ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೆ. ಮಿಸ್ಟರ್ ಅಶೋಕ್, ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ. ನನ್ನ ನಂಬರು 136, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಅಂತ ಹೇಳಿದೆ. ಐ ವಿಲ್ ಪ್ರೂವ್ ದಟ್ all is 126 is 1. We will stand united and we will fight again. ಜನ ತೀರ್ಮಾನ ಮಾಡ್ತಾರೆ, ಏನಾಗಬೇಕು ಅನ್ನೋದ ಜನ ತೀರ್ಮಾನ ಮಾಡ್ತಾರೆ. 228ರಲ್ಲಿ ನನಗೆ ರಾಜಕಾರಣ ಗೊತ್ತಿದೆ. ನಾನು ಫುಟ್ಬಾಲ್ ಆಡೋನಲ್ಲ, ನಾನು ಚೆಸ್ ಗೇಮ್ ಆಡೋನು. ಐ ನೋ ದಟ್ ವಿ ವಿಲ್ ಡೂ ಇಟ್. ದಟ್ ಇಸ್ ಎ ಡಿಫರೆಂಟ್ ಕೇಸ್.